ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನವೆಂಬರ್ 24ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನ ವೀಕ್ನೆಸ್ ಇವತ್ತು ಕೂಡ ಕಂಟಿನ್ಯೂ ಆಯಿತು. ನಿಫ್ಟಿಯಲ್ಲಿ 108 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. 0.4% ನಿಫ್ಟಿ ಇವತ್ತು ಕೂಡ ಕರೆಕ್ಟ್ ಆಯಿತು. ಸೆನ್ಸೆಕ್ಸ್ನಲ್ಲಿ ಕೂಡ 0.4%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬೆಳಿಗ್ಗೆ ನಿಫ್ಟಿ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗ್ತಿತ್ತು. 26,150 ಅರೌಂಡಲ್ಲಿ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಮಧ್ಯಾಹ್ನದ ನಂತರ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ 26,000 ಲೆವೆಲ್ನ ಅರೌಂಡಲ್ಲಿ ನಿಫ್ಟಿ ಸಸ್ಟೈನ್ ಆಗ್ತಿಲ್ಲ. ಅಲ್ಲಿಂದ ನಮಗೆ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಸೊ 2 ಬಾರಿ ನಿಫ್ಟಿ 26,100 ಲೆವೆಲನ್ನು ಟಚ್ ಮಾಡಿತ್ತು. ಆ ಒಂದು ಲೆವೆಲ್ನಿಂದ ಮತ್ತೆ ಡೌನ್ ಸೈಡ್ ಕಾಣಿಸ್ತಿದೆ. ಸೊ ಆ ಒಂದು ಲೆವೆಲ್ನಲ್ಲಿ ಸಸ್ಟೈನ್ ಆಗಿ ಇನ್ನಷ್ಟು ಮೂಮೆಂಟಮ್ ಬಂದರೆ ಮಾತ್ರ ಆಲ್ ಟೈಮ್ ಹೈ ಲೆವೆಲ್ಸನ್ನು ನಿಫ್ಟಿ ಟಚ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಮೇ ಬಿ ಡಿಸೆಂಬರ್ನಲ್ಲಿ ಬರುವಂಥ RBIನ ರೇಟ್ ಕಟ್ ರಿಲೇಟೆಡ್ ನ್ಯೂಸ್ಗಳು ಸ್ವಲ್ಪ ಮಟ್ಟಿಗೆ ನಿಫ್ಟಿಗೆ ಪಾಸಿಟಿವ್ ಆಗ್ಬೋದು. ಇವತ್ತು RBI ಗವರ್ನರ್ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ರೇಟ್ ಕಟ್ಗೆ ಒಂದು ಸ್ಪೇಸ್ ಇದೆ. ಸೊ ಪಾಸಿಬಿಲಿಟೀಸನ್ನು ಚೆಕ್ ಮಾಡಿ ಡಿಸಿಷನನ್ನು ತಗೋತೀವಿ ಅಂತ ಹೇಳಿದ್ದಾರೆ. ಸೊ ಇದರಿಂದ 25 ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಬರ್ಬೋದು ಅನ್ನುವಂಥ ಒಂದು ಹೋಪ್ ಸಿಕ್ಕಿದೆ. ಹಾಗೆ ಮನಿ ಕಂಟ್ರೋಲ್ ಒಂದು ಪೋಲನ್ನು ಮಾಡಿದ್ದಾರೆ. ಆ ಒಂದು ಪೋಲ್ನ ಪ್ರಕಾರ Q2 ನಲ್ಲಿ ಭಾರತದ GDP ಗ್ರೋತ್ 7.3% ಇರ್ಬೋದು ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. RBIನ ಫೋರ್ಕಾಸ್ಟ್ ಇರೋದು 7% GDP ಗ್ರೋತ್ ಬರುತ್ತೆ ಅಂತ. ಬಟ್ ಇಲ್ಲಿ ಅನಲಿಸ್ಟ್ಗಳು 7.3% ಗ್ರೋತ್ ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಇದು ಕೂಡ ಇಂಡಿಯನ್ ಎಕಾನಮಿಗೆ ಪಾಸಿಟಿವ್ ಆಗಿರುತ್ತೆ. ಬಟ್ Q3, Q4 ನಲ್ಲಿ ಸ್ವಲ್ಪ ಮಟ್ಟಿಗೆ ಫಾಲ್ GDP ಗ್ರೋತ್ನಲ್ಲಿ ನೋಡೋದಕ್ಕೆ ಸಿಗ್ಬೋದು. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ IT ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. US ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಇದ್ದರೆ IT ಸೆಕ್ಟರ್ಗೆ ಅದು ಪಾಸಿಟಿವ್ ನ್ಯೂಸೇ ಆಗಿರುತ್ತೆ. ಆದ್ದರಿಂದ IT ಸ್ಟಾಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗುತ್ತೆ. ಟೆಕ್ ಮಹೀಂದ್ರಾನಲ್ಲಿ 2.5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ವಿಪ್ರೋ ಕೂಡ 1% ಗೇನ್ ಆಗಿದೆ. ಹಾಗೆ ಇನ್ಫೋಸಿಸ್ ಬೆಳಿಗ್ಗೆ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗ್ತಿತ್ತು. 1,580 ಲೆವೆಲಲ್ಲಿ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಅಲ್ಲಿಂದ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಇನ್ಫೋಸಿಸ್ನ ಬೈಬ್ಯಾಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನವೆಂಬರ್ 26 ಕೊನೆ ದಿನ ಆಗಿರುತ್ತೆ. ಇನ್ನು 2 ದಿನದ ಸಮಯ ಇದೆ. ಸೊ ನೀವಿನ್ನೂ ಕೂಡ ಶೇರ್ಸ್ಗಳನ್ನ ಟೆಂಡರ್ ಮಾಡಿಲ್ಲ ಅಂದರೆ ಶೇರ್ಸ್ಗಳನ್ನು 2 ದಿನದ ಒಳಗಾಗಿ ಟೆಂಡರ್ ಮಾಡಬೇಕಾಗುತ್ತೆ. ಆಮೇಲೆ ನೀವು ಬೈಬ್ಯಾಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಟ್ಯಾಕ್ಸ್ ಸ್ಲ್ಯಾಬ್ನ ಬಗ್ಗೆ ಕೂಡ ಗಮನವನ್ನು ವಹಿಸಬೇಕು. ಹೈಯರ್ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಬಂದರೆ ಬೈಬ್ಯಾಕ್ನಲ್ಲಿ ಶೇರ್ಗಳನ್ನು ಟೆಂಡರ್ ಮಾಡಬೇಡಿ. ಐಷರ್ ಮೋಟಾರ್ಸ್, ಬಜಾಜ್ ಆಟೋ ಸೆಕ್ಟರ್ನ ಸ್ಟಾಕ್ಗಳು 2% ಅರೌಂಡಲ್ಲಿ ಇವತ್ತು ಗೇನ್ ಆಯಿತು. ಶ್ರೀರಾಮ್ ಫಿನಾನ್ಸ್ ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ BL ಸ್ಟಾಕ್ ಪ್ರೈಸ್ನಲ್ಲಿ 3% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇವತ್ತು ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. HAL ಕೂಡ ಬೆಳಗಿನ ಸೆಷನಲ್ಲಿ ಆಲ್ಮೋಸ್ಟ್ 7ರಿಂದ 8% ಡ್ರಾಪ್ ಆಗಿತ್ತು. ಅದಾದಮೇಲೆ ಸ್ವಲ್ಪ ರಿಕವರ್ ಆಗಿದೆ. ಇದಕ್ಕೆ ರೀಸನ್ ದುಬೈನ ಏರ್ ಶೋನಲ್ಲಿ HALನ ತೇಜಸ್ ಏರ್ಕ್ರಾಫ್ಟ್ ಕ್ರ್ಯಾಶ್ ಆಗಿತ್ತು. ಈ ಒಂದು ನ್ಯೂಸ್ನಿಂದ HAL ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಶನ್ಸ್ ಅನ್ನು ಕೊಟ್ಟಿದ್ದಾರೆ. ಇದೊಂದು ಐಸೋಲೇಟೆಡ್ ಅಕರೆನ್ಸ್ ಆಗಿರುತ್ತೆ. ಇದರಿಂದ ಕಂಪನಿಯ ಬಿಸ್ನೆಸ್ನ ಮೇಲೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಇರೋದಿಲ್ಲ ಅನ್ನುವಂಥ ಒಂದು ಕ್ಲಾರಿಫಿಕೇಶನ್ ಬಂದಿದೆ. ಬಟ್ ಯೂಶಲಿ ಕಂಪನಿ ರಿಲೇಟೆಡ್ ನೆಗೆಟಿವ್ ನ್ಯೂಸ್ಗಳು ಬಂದಾಗ ಸ್ಟಾಕ್ನಲ್ಲಿ ವೀಕ್ನೆಸ್ ಇದ್ದೇ ಇರುತ್ತೆ. ಮೇ ಬಿ ಫ್ಯೂಚರ್ನಲ್ಲಿ ಕಾಂಟ್ರಾಕ್ಟ್ಸ್ಗಳು ಸಿಗದೆ ಹೋಗ್ಬೋದಾ, ಅಥವಾ ಈಗೇನು ಕಾಂಟ್ರಾಕ್ಟ್ಸ್ಗಳನ್ನು HAL ಪಡ್ಕೊಂಡಿದ್ದಾರೆ, ಸೊ ಅದರಿಂದ ಯಾವುದಾದ್ರೂ ಕಾಂಟ್ರಾಕ್ಟ್ಸ್ಗಳು ಮಿಸ್ ಔಟ್ ಆಗ್ಬೋದಾ, ಈ ರೀತಿಯ ಕನ್ಸರ್ನ್ಸ್ಗಳು ಇನ್ವೆಸ್ಟರ್ಸ್ಗಳಲ್ಲಿ ಇರುತ್ತೆ. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಪ್ಯಾನಿಕ್ ಸೆಲ್ಲಿಂಗ್ ಬರುತ್ತೆ. ಬಟ್ ಯಾವುದೇ ರೀತಿಯ ಕನ್ಸರ್ನ್ಸ್ ಇರೋದಿಲ್ಲ. ಇದ್ರ ಬಗ್ಗೆ HAL ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡ್ತಿದ್ದಾರೆ. ಆ ಒಂದು ಪರ್ಟಿಕ್ಯುಲರ್ ಕ್ರ್ಯಾಶ್ಗೆ ಏನು ರೀಸನ್ ಅನ್ನೋದು ಇನ್ವೆಸ್ಟಿಗೇಷನ್ ನಿಂದ ತಿಳಿದಾಗ ಮತ್ತೆ ಸ್ಟಾಕ್ ರಿಕವರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಏನು ಡೆಲಿವರೇಬಲ್ಸ್ ಇದೆ ಅಂದರೆ ಇವರೇನು ಆರ್ಡರ್ ಬುಕ್ ಅನ್ನು ಹೊಂದಿದ್ದಾರೆ, ಅದರ ಪ್ರಕಾರ ಏನು ಡೆಲಿವರಿಯನ್ನು ಕ್ಲೈಂಟ್ಗಳಿಗೆ ಕೊಡಬೇಕಾಗಿದೆ, ಅದರ ಬಗ್ಗೆ ಯಾವುದೇ ರೀತಿಯ ಕನ್ಸರ್ನ್ಸ್ ಇರೋದಿಲ್ಲ. ಆಸ್ ಎಕ್ಸ್ಪೆಕ್ಟೆಡ್ ನಾವು ಡೆಲಿವರಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಸ್ವಲ್ಪ ಸ್ಟಾಕ್ ರಿಕವರ್ ಆಗಿದೆ. ಸೊ HALನ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಇದ್ದಿದ್ದರಿಂದ ಬೇರೆ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಕೂಡ ನೆಗೆಟಿವ್ ಆಗಿ ಟ್ರೇಡ್ ಆಯಿತು. ಯಾಕೆಂದರೆ ಇಂಡಿಯನ್ ಏರ್ಕ್ರಾಫ್ಟ್ ಈ ರೀತಿಯಲ್ಲಿ ಕ್ರ್ಯಾಶ್ ಆದಾಗ ಇಂಡಿಯನ್ ಕಂಪನಿಗಳಿಗೆ ಆರ್ಡರ್ಸ್ ಎಲ್ಲಾದರೂ ಮಿಸ್ ಔಟ್ ಆಗ್ಬೋದಾ ಅನ್ನೋಂಥ ಒಂದು ಕನ್ಸರ್ನ್ ಕೂಡ ಇನ್ವೆಸ್ಟರ್ಸ್ಗಳಲ್ಲಿ ಇರುತ್ತೆ. ಆ ರೀಸನ್ನಿಂದ ಆಲ್ಮೋಸ್ಟ್ ಎಲ್ಲ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ನೆಗೆಟಿವ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸ್ವಲ್ಪ ನ್ಯೂಸ್ನ ಬೇಸಿಸ್ ಮೇಲೆ ನೆಗೆಟಿವ್ ಟ್ರೇಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಅದಾದಮೇಲೆ ಸ್ಟಾಕ್ಸ್ ಆಸ್ ಇಟ್ ಈಸ್ ರಿಕವರ್ ಆಗುತ್ತೆ. JSW ಸ್ಟೀಲ್ನಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಗ್ತಿದ್ದು 3% ಕರೆಕ್ಷನ್ ಇವತ್ತು ಕೂಡ ನೋಡೋದಕ್ಕೆ ಸಿಕ್ತು. ಮ್ಯಾಕ್ಸ್ ಹೆಲ್ತ್ ಕೇರ್ M&M ಕೂಡ 2% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಗ್ರಾಸಿಮ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1.5%ಗೂ ಹೆಚ್ಚಿನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಇಂಡಿಗೋ ಸ್ಟಾಕ್ ಮಾರ್ನಿಂಗ್ ಸೆಷನ್ನಲ್ಲಿ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗ್ತಿತ್ತು. ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇಂಡಿಗೋಗೆ ಒಂದು ಪಾಸಿಟಿವ್ ನ್ಯೂಸ್ ಇದೆ. ಡಿಸೆಂಬರ್ 22ಕ್ಕೆ ಸೆನ್ಸೆಕ್ಸ್ನ ರೀಬ್ಯಾಲೆನ್ಸಿಂಗ್ ಆಗುತ್ತೆ.
ಸೆನ್ಸೆಕ್ಸ್ BSE ಇಂಡೆಕ್ಸ್ ಆಗಿದ್ದು 30 ಸ್ಟಾಕ್ಗಳ ಒಂದು ಇಂಡೆಕ್ಸ್ ಆಗಿರುತ್ತೆ. ಸೊ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಸೆನ್ಸೆಕ್ಸ್ನ ಪಾರ್ಟ್ ಆಗಿತ್ತು. ಸೊ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ರೀಸೆಂಟ್ ಟೈಮ್ನಲ್ಲಿ ಅಷ್ಟು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೊಡದೇ ಇರೋ ಒಂದು ರೀಸನ್ನಿಂದ ಈ ಒಂದು ಸ್ಟಾಕ್ ಸೆನ್ಸೆಕ್ಸ್ನಿಂದ ಆಚೆ ಹೋಗ್ತಿದೆ. ಸೊ ಆ ಒಂದು ಪ್ಲೇಸನ್ನು ರೀಸೆಂಟಾಗಿ ನಿಫ್ಟಿಗೆ ಎಂಟರ್ ಆಗಿರುವಂಥ ಇಂಡಿಗೋ ಪಡ್ಕೋತಿದ್ದಾರೆ. ಇದರಿಂದ ಇಂಡಿಗೋನಲ್ಲಿ ಇನ್ಫ್ಲೋಸ್ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ. ಈ ನ್ಯೂಸ್ ಇಂಡಿಗೋಗೆ ಪಾಸಿಟಿವ್ ಆಗಿರುತ್ತೆ. ಬಟ್ ಇವತ್ತು ಸ್ವಲ್ಪ ಮಾರ್ಕೆಟ್ ವೀಕ್ನೆಸ್ನಿಂದ ಸ್ಟಾಕ್ ಕೂಡ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ನಲ್ಲಿ ಆಲ್ರೆಡಿ ಸಾಕಷ್ಟು ನೆಗೆಟಿವ್ ನ್ಯೂಸ್ಗಳು ನೋಡೋದಕ್ಕೆ ಸಿಗ್ತದೆ. ಜಾಗ್ವಾರ್ ಲ್ಯಾಂಡ್ ರೋವರ್ ರಿಲೇಟೆಡ್ ಕನ್ಸರ್ನ್ಸ್ ಆಗಿರ್ಬೋದು ಅಥವಾ ಇವರ ಸೇಲ್ಸ್ ರಿಗಾರ್ಡಿಂಗ್ ಆಗಿರ್ಬೋದು ಸಾಕಷ್ಟು ನೆಗೆಟಿವ್ ನ್ಯೂಸ್ಗಳು ಬರ್ತಿದೆ. ಈಗ ಮತ್ತೆ ಸೆನ್ಸೆಕ್ಸ್ನಿಂದ ಆಚೆ ಹೋಗ್ತಿರೋದ್ರಿಂದ ಸ್ವಲ್ಪ ಔಟ್ಫ್ಲೋ ಕೂಡ ಬರುತ್ತೆ. ಇದರಿಂದ ಸೆಲ್ಲಿಂಗ್ ಪ್ರೆಷರ್ ಕೂಡ ಬರ್ಬೋದು. ಈ ರೀಸನ್ನಿಂದ ಸ್ಟಾಕ್ ಇವತ್ತು ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಆಲ್ಮೋಸ್ಟ್ 1.5% ಕರೆಕ್ಷನ್ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ತು. ಬಜಾಜ್ ಎಲೆಕ್ಟ್ರಿಕಲ್ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ ಆಲ್ಮೋಸ್ಟ್ 8% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾದಮೇಲೆ ಮಾರ್ಕೆಟ್ ವೀಕ್ನೆಸ್ ಬಂದಮೇಲೆ ಬಜಾಜ್ ಎಲೆಕ್ಟ್ರಿಕಲ್ ಸ್ಟಾಕ್ ಕೂಡ ಕರೆಕ್ಟ್ ಆಗಿದೆ. ಇದಕ್ಕೆ ರೀಸನ್ ಇವರ ಒಂದು ಲಾಸ್ ಮೇಕಿಂಗ್ ಕುಕ್ವೇರ್ ಬಿಸ್ನೆಸ್ ಏನಿದೆ ನಿರ್ಲೆಪ್, ಈ ಒಂದು ಬಿಸ್ನೆಸ್ಸನ್ನು ಕಂಪನಿ ಸೆಲ್ ಮಾಡಬೇಕು ಅಂತ ಇದ್ದಾರೆ. ಸೊ ಪೊಟೆನ್ಷಿಯಲ್ ಬೈಯರ್ಸ್ಗಳಿಗೆ ಹುಡುಕಾಟ ನಡೀತಿದೆ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಬೈಯರ್ಸ್ ಸಿಕ್ಕಿದಾಗ ಈ ಒಂದು ಬಿಸ್ನೆಸ್ಸನ್ನು ಅವರು ಸೆಲ್ ಮಾಡ್ತಾರೆ. 2018ರಲ್ಲಿ ಈ ಒಂದು ಬ್ರ್ಯಾಂಡನ್ನು ಬಜಾಜ್ ಎಲೆಕ್ಟ್ರಿಕಲ್ಸ್ ಅಕ್ವೈರ್ ಮಾಡ್ಕೊಂಡಿದ್ರು. ಬಟ್ ಆ ಒಂದು ಬಿಸ್ನೆಸ್ ಆಗಿಂದ ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿದೆ. ಇದು ಬಜಾಜ್ ಎಲೆಕ್ಟ್ರಿಕಲ್ಸ್ನ ಫಿನಾನ್ಷಿಯಲ್ಸ್ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ತರ್ತಿದೆ. ಸೊ ಈ ಬಿಸ್ನೆಸ್ಸನ್ನು ಅವರು ಸೆಲ್ ಮಾಡಿದ್ರೆ ಇದರಿಂದ ಸ್ವಲ್ಪ ಫಂಡ್ ಅವ್ರಿಗೆ ಸಿಗುತ್ತೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಬೆಳಿಗ್ಗೆ ಪಾಸಿಟಿವ್ ಆಗಿ ಟ್ರೇಡ್ ಆಗಿತ್ತು. ಬಟ್ ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಸೊ ಪೊಟೆನ್ಷಿಯಲ್ ಬೈಯರ್ಸ್ ಸಿಕ್ಕಿದ್ದಾರೆ ಅನ್ನುವಂಥ ನ್ಯೂಸ್ ಬಂದಾಗ ಕೂಡ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ಬೋದು. ಸೊ ನ್ಯಾಟ್ಕೋ ಫಾರ್ಮಾ ಸ್ಟಾಕ್ ಪ್ರೈಸ್ನಲ್ಲಿ 3% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. USFDA ಇವರ ಒಂದು ಫೆಸಿಲಿಟಿಯನ್ನು ವಿಸಿಟ್ ಮಾಡಿದ್ರು. 7 ಅಬ್ಸರ್ವೇಷನ್ಸ್ಗಳನ್ನು ಕೊಟ್ಟಿದ್ದಾರೆ, ಅಂದರೆ ವಾರ್ನಿಂಗ್ಸ್ಗಳನ್ನು ಕೊಟ್ಟಿದ್ದಾರೆ. USFDA ಸ್ಟ್ಯಾಂಡರ್ಡ್ನ ಪ್ರಕಾರ ಇವರು ಫಾರ್ಮಾಸ್ಯೂಟಿಕಲ್ ಮ್ಯಾನುಫ್ಯಾಕ್ಚರಿಂಗನ್ನು ಮಾಡಬೇಕಾಗುತ್ತೆ. ಸೊ ಏನಾದರೂ ಸ್ವಲ್ಪ ಮಿಸ್ಟೇಕ್ಸ್ ಆದರೆ USFDA ಕಡೆಯಿಂದ ಅಬ್ಸರ್ವೇಷನ್ಸ್ ಬರುತ್ತೆ. ಸೊ ಆ ಒಂದು ಅಬ್ಸರ್ವೇಷನ್ಸ್ಗಳನ್ನು ಸರಿ ಮಾಡಿ ಮತ್ತೆ USFDAಗೆ ರಿಪೋರ್ಟನ್ನು ಕಳಿಸ್ಬೇಕಾಗುತ್ತೆ. ಆಗ ಆ ಅಬ್ಸರ್ವೇಷನ್ಸ್ ಕ್ಲಿಯರ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಅಬ್ಸರ್ವೇಷನ್ಸ್ ಬಂದಿದೆ ಅನ್ನುವಂಥ ನ್ಯೂಸ್ ಬಂದಾಗ ಸ್ಟಾಕ್ಸ್ ನೆಗೆಟಿವ್ ಆಗಿ ರಿಯಾಕ್ಷನ್ ಅನ್ನು ಕೊಡುತ್ತೆ. ಇದು ಆಲ್ಮೋಸ್ಟ್ ಎಲ್ಲ ಫಾರ್ಮಾ ಸೆಕ್ಟರ್ನ ಕಂಪನಿಗಳಲ್ಲಿ ನಾರ್ಮಲ್ ಆಗಿರುತ್ತೆ. ಪರ್ಸಿಸ್ಟೆಂಟ್ ಸಿಸ್ಟಮ್ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ 3% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. 1% ಗೇನ್ನೊಂದಿಗೆ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ ಬ್ರೋಕರೇಜ್ಗಳ ಕಡೆಯಿಂದ ಸ್ಟ್ರಾಂಗ್ ಟಾರ್ಗೆಟ್ಸ್ ಬರ್ತಿದೆ. CLSA ಈಗಲೂ ಕೂಡ ಐ ಕನ್ವೆನ್ಷನ್ ಔಟ್ ಪರ್ಫಾರ್ಮ್ ರೇಟಿಂಗನ್ನು ಕೊಟ್ಟು 8,270 ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಪರ್ಸಿಸ್ಟೆಂಟ್ ಸಿಸ್ಟಮ್ ಈಗ 6,300 ಅರೌಂಡಲ್ಲಿ ಟ್ರೇಡ್ ಆಗ್ತಿದೆ. ಆಲ್ಮೋಸ್ಟ್ 30% ಅಪ್ಸೈಡ್ ಇರುತ್ತೆ ಅನ್ನೋದು CLSA ವ್ಯೂ ಆಗಿರುತ್ತೆ. ಸೊ Q2ನಲ್ಲಿ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಬಂದಿತ್ತು. Q3, Q4ನಲ್ಲಿ ಕೂಡ ಅದೇ ರೀತಿಯ ಒಂದು ಪರ್ಫಾರ್ಮೆನ್ಸ್ ರೆಪ್ಲಿಕೇಟ್ ಆಗ್ಬೋದು ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಸೊ ಲಾರ್ಜ್ ಕ್ಯಾಪ್ IT ಕಂಪನಿಗಳು ಸ್ಟ್ರಗಲ್ ಮಾಡ್ತಿದ್ರೆ ಮಿಡ್ ಕ್ಯಾಪ್ IT ಕಂಪನಿಗಳು ಸ್ಟ್ರಾಂಗ್ ಪರ್ಫಾರ್ಮೆನ್ಸನ್ನು ಕೊಡ್ತಿದೆ. ಅದು ಪರ್ಸಿಸ್ಟೆಂಟ್ ಆಗಿರ್ಬೋದು, ಎಂಫಸಿಸ್ ಆಗಿರ್ಬೋದು, ಕೋಫೋರ್ಜ್ ಆಗಿರ್ಬೋದು, ಈ ಕಂಪನಿಗಳು ಸ್ಟ್ರಾಂಗ್ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾ ಬರ್ತಿದ್ದಾರೆ. CG ಪವರ್ ಕಂಪನಿ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 2% ಅರೌಂಡಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿಗೆ ಕವಚ್ ಸಿಸ್ಟಮ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಆರ್ಡರ್ ಸಿಕ್ಕಿತ್ತು. ಈಗ ಆ ಒಂದು ಆರ್ಡರ್ ಕ್ಯಾನ್ಸಲ್ ಆಗಿದೆ. 600 ಕೋಟಿಯ ಆರ್ಡರ್ ಕ್ಯಾನ್ಸಲ್ ಆದ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ಅರೌಂಡ್ 4%ನಷ್ಟು CG ಪವರ್ ಇವತ್ತು ಕರೆಕ್ಟ್ ಆಗಿದೆ. ಸೊ ಈ ರೀತಿಯ ನೆಗೆಟಿವ್ ನ್ಯೂಸ್ಗಳು ಬಂದಾಗ ಅದಕ್ಕೆ ಸ್ಟಾಕ್ಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಎಕ್ಸೆಲ್ ಸಾಫ್ಟ್ನ ಅಲಾಟ್ಮೆಂಟನ್ನು ಇವತ್ತು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ₹7 ಅರೌಂಡಲ್ಲಿ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 6-7% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಪ್ರತಿ ಲಾಟ್ನ ಮೇಲೆ ₹1,000 ಅರೌಂಡಲ್ಲಿ ಪ್ರಾಫಿಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಬಟ್ ಈಗ ಬರ್ತಿರುವಂಥ IPOಗಳಲ್ಲಿ ಎಕ್ಸ್ಪೆಕ್ಟೇಷನ್ನ ಪ್ರಕಾರ ಲಿಸ್ಟಿಂಗ್ ಬರ್ತಿಲ್ಲ. ಮಾರ್ಕೆಟ್ ಕಂಡೀಷನ್ ಹಾಗೆ ಡಿಮ್ಯಾಂಡ್ ಬೇಸಿಸ್ ಮೇಲೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಗ್ಬೋದು. ಸುದೀಪ್ ಫಾರ್ಮಾ ಲಿಮಿಟೆಡ್ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ 5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿ 12 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಇನ್ನೂ ಕೂಡ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ಸ್ ಬಂದಿಲ್ಲ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. ₹72 ಪ್ರೀಮಿಯಂ ಈಗ ಕಾಣಿಸ್ತದೆ. ಬಟ್ ಸ್ಟಿಲ್ 12% ಲಿಸ್ಟಿಂಗ್ ಗೇನ್ನ ಎಸ್ಟಿಮೇಷನ್ ಇರುತ್ತೆ. ಸೊ ನಾಳೆ QIB ಕಡೆಯಿಂದ ಒಳ್ಳೆಯ ಒಂದು ಸಬ್ಸ್ಕ್ರಿಪ್ಷನ್ ಬಂದರೆ ಈ ಒಂದು IPOನಲ್ಲಿ ಅಪ್ಲೈ ಮಾಡ್ಬೋದಾಗುತ್ತೆ, ಅಥವಾ ಈ ಒಂದು IPOನ ಕೂಡ ನೀವು ಅವಾಯ್ಡ್ ಮಾಡ್ಬೋದು. ಸೊ ಈಗ ಲಿಸ್ಟಿಂಗ್ ಗೇನ್ನ ಚಾನ್ಸಸ್ ಇದೆ. QIB ಕಡೆಯಿಂದ ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ ಬರಲಿಲ್ಲ ಅಂದರೆ ಮತ್ತೆ ಅರ್ಧದಷ್ಟು ಪ್ರೀಮಿಯಂ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಮಾರ್ಕೆಟ್ ಕೂಡ ವೀಕ್ ಆಗ್ತಾ ಹೋದರೆ ಲಿಸ್ಟಿಂಗ್ ಕೂಡ ನಾರ್ಮಲ್ ಆಗಿ ಆಗುವಂಥ ಚಾನ್ಸಸ್ ಇರುತ್ತೆ. ರಿಸ್ಕ್ ಇದ್ದೇ ಇರುತ್ತೆ. ರಿಸ್ಕ್ ತಗೋತೀರಾ ಅಂದರೆ ಅಪ್ಲಿಕೇಶನ್ಸನ್ನು ಹಾಕ್ಬೋದು. ಹಾಗೆ ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಕಡೆಯಿಂದ ಸ್ಟ್ರಾಂಗ್ ಬೈಯಿಂಗ್ ಕಂಟಿನ್ಯೂ ಆಗ್ತದೆ. 4,512 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ನೋಡೋದಕ್ಕೆ ಸಿಕ್ತು. ಬಟ್ FIIs ನೆಟ್ ಸೆಲ್ಲಿಂಗನ್ನು ಕಂಟಿನ್ಯೂ ಮಾಡಿದ್ದಾರೆ.
4,171 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಸೊ FIIs ಬೈಯಿಂಗನ್ನು ಮಾಡ್ತಿರೋವರೆಗೂ ಇಂಡಿಯನ್ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿರುತ್ತೆ. ಯಾವಾಗ FIIs ಸೆಲ್ಲಿಂಗನ್ನು ಸ್ಟಾರ್ಟ್ ಮಾಡ್ಕೋತಾರೆ ಆಗ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ FIIs ಕಂಟಿನ್ಯೂಸ್ ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಬೈಯಿಂಗನ್ನು ಮಾಡ್ತಾ ಹೋದಾಗ ನಿಫ್ಟಿ ಒಂದು ಸ್ಟ್ರಾಂಗ್ ಮೊಮೆಂಟಮನ್ನು ಪಡ್ಕೋಬೋದು. ಸೊ ಆ ರೀತಿಯಲ್ಲಿ FIIs ಕಡೆಯಿಂದ ಬೈಯಿಂಗ್ ಬರಬೇಕು ಅಂದರೆ ಕಂಪನಿಗಳ ಅರ್ನಿಂಗ್ಸ್ ಇಂಪ್ರೂವ್ ಆಗಬೇಕಾಗುತ್ತೆ, ಸ್ಟಾಕ್ಗಳ ವ್ಯಾಲ್ಯೂಷನ್ ಚೀಪ್ ಆಗಬೇಕಾಗುತ್ತೆ. ಆಗ ಮತ್ತೆ FIIs ಇಂಡಿಯನ್ ಮಾರ್ಕೆಟ್ನಲ್ಲಿ ಸ್ಟ್ರಾಂಗ್ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.